ಈ ವರ್ಷ ಶುರು ಆಗಿದ್ದು ನನ್ನ ಲೈಫ್ DC ಯೂನಿವರ್ಸ್ ಥರ ಫುಲ್ ಕತ್ಲೆಯಲ್ಲೇ ಇದೆ. ಒಂದು ಕಡೆ ವ್ಯಾಲೆಂಟೈನ್ಸ್ ಡೇ ಮಾಡೋಣ ಅಂದರೆ ಒಂದು ಹುಡುಗಿ ಕೂಡ ಸಿಕ್ಕಿಲ್ಲ. ಇನ್ನೊಂದು ಕಡೆ ಮಾರ್ವೆಲ್ ಕಡೆಯಿಂದ ಯಾವುದೇ ಮೂವೀಸ್ ಕೂಡ ಚೆನ್ನಾಗಿ ಬರುತ್ತಿಲ್ಲ. ಯಾಕೋ ಲೈಫು ಇಷ್ಟು ಬೇಗ ಮುಗಿಯೋ ಅನ್ನೋ ಅಷ್ಟರಲ್ಲೇ ಮಾರ್ವೆಲ್ ಅವರು ಸಡನ್ ಆಗಿ ಡೆಡ್ಪೂಲ್ 3 ಟೀಸರ್ ಬಿಟ್ರು. ದ ರಿಯಲ್ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಈಸ್ ಹಿಯರ್. ಸೊ ನಿಮ್ಮೆಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇಲ್ಲಿ ನಾವು ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ದರೆ ಅಥವಾ ನಿಮಗೆ ಮಾರ್ವೆಲ್ ಬಗ್ಗೆ ತುಂಬಾ ಇಷ್ಟ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ಡೆಡ್ಪೂಲ್ 3 ಮೂವಿಯ ಟೀಸರ್ ಅಷ್ಟು ಬೇಗ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ. ಸೊ ಈ ಮೂವಿಯ ಟೀಸರ್ ಒಂದು ದಿನದಲ್ಲೇ 365 ಮಿಲಿಯನ್ ವ್ಯೂಸ್ ಹೋಗಿದೆ, ಅಂದರೆ 36 ಕೋಟಿ 50 ಲಕ್ಷ ವ್ಯೂಸ್ ಹೋಗಿದೆ. ಸೊ ಇದಕ್ಕೂ ಮುಂಚೆ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯ ಟ್ರೈಲರ್ ಒಂದು ದಿನದಲ್ಲೇ 355 ಮಿಲಿಯನ್ ವ್ಯೂಸ್ ತಗೊಂಡು ನಂಬರ್ 1 ಅಲ್ಲಿತ್ತು. ಆದರೆ ಈಗ ಡೆಡ್ಪೂಲ್ ಸ್ಪೈಡರ್ ಮ್ಯಾನ್ಗೆ ಮನೆಗೆ ಹೋಗೋ ದಾರಿ ತೋರಿಸಿ ಈಗ ಡೆಡ್ಪೂಲ್ 3 ಮೂವಿ ನಂಬರ್ 1 ಸ್ಪಾಟ್ ತಗೊಂಡಿದೆ. ಸೊ ಈ ವಿಡಿಯೋ ತುಂಬಾ ಲೆಂತಿಯಾಗಿರುತ್ತೆ, ಯಾಕಂದರೆ ತುಂಬ ಇದೆ ಮಾತಾಡೋಕ್ಕೆ. ಸೊ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಡೆಡ್ಪೂಲ್ 3 ಮೂವಿಯ ಟೀಸರ್ ಬ್ರೇಕ್ ಡೌನ್ ಮಾಡೋಣ. ಲೆಟ್ಸ್ ಗೋ. ಸೊ ಫಸ್ಟ್ ಆಫ್ ಟೀಸರ್ ಸೈಕ್ ಆಗಿತ್ತು. ಸ್ಟೋರಿ ಅಷ್ಟೇನು ರಿವೀಲ್ ಮಾಡಿಲ್ಲ, ಆದ್ರೂ ಕೆಲವೊಂದು ಕ್ಯಾಮಿಯೋಸ್ನ ತೋರಿಸಿದ್ರು. ಆ್ಯಂಡ್ ನೀವು ನಮ್ಮ ಹಳೆ ವಿಡಿಯೋಸ್ ನೋಡಿದರೆ ಅದರಲ್ಲಿ ನಾನು ಡೆಡ್ಪೂಲ್ 3 ಮೂವಿಯ ಒಂದು ಪ್ಲಾಟ್ ಬಗ್ಗೆ ಮಾತಾಡಿದ್ದೆ. ಆ್ಯಂಡ್ ಟೀಸರ್ ನೋಡಿದ್ಮೇಲೆ ಆ ಪ್ಲಾಟ್ ಕನ್ಫರ್ಮ್ ಆಗಿದೆ. ಸೊ ಡೆಡ್ಪೂಲ್ 2 ಮೂವಿಯ ಎಂಡಲ್ಲಿ ಡೆಡ್ಪೂಲ್ ಕೇಬಲ್ನ ಟೈಮ್ ಟ್ರಾವೆಲಿಂಗ್ ಡಿವೈಸ್ ಎತ್ಕೊಂಡು ಎಲ್ಲರನ್ನೂ ಸೇವ್ ಮಾಡ್ತಾನೆ. ಸೊ ಈಗ ಡೆಡ್ಪೂಲ್ ಲೈಫ್ಗೆ ರಿಟೈರ್ಮೆಂಟ್ ಕೊಟ್ಟು ಅವನು ಅವನ ವೈಫ್ ಮತ್ತು ಅವನ ಫ್ರೆಂಡ್ಸ್ ಅಂತ ಒಂದು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಾನೆ. ಜೊತೆಗೆ ನಾವು ಟೀಸರಲ್ಲಿ ನೋಡ್ತೀವಿ ವೇಡ್ ವಿಲ್ಸನ್ ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ಶಿಪ್ಪಲ್ಲಿ ಕೆಲಸ ಮಾಡ್ತಿರೋದನ್ನ ನೀವಲ್ಲಿ ಅವನ ID ಕಾರ್ಡ್ ನೋಡಬಹುದು. ಸೊ ಟೀಸರ್ ಓಪನಿಂಗಲ್ಲಿ ನಾವು ನೋಡ್ತೀವಿ ವೇಡ್ ವಿಲ್ಸನ್ ಅವನ ವೈಫ್ ಆದ ವೆನೆಸಾ ಮತ್ತು ಅವನ ಫ್ರೆಂಡ್ಸ್ ಜೊತೆ ಬರ್ಡೇ ಮಾಡ್ಕೊಂಡಿರೋದನ್ನ. ಸೊ ನಾವಿಲ್ಲಿ ವೆನೆಸಾ, ಶಾಟರ್ ಸ್ಟಾರ್, ಪೀಟರ್, ಡೊಪಿಂಡರ್, ಕೊಲೋಸಿಸ್, ನೆಗಾಸಾನಿಕ್, ಟೀನೇಜ್, ವಾರ್ಡೆಡ್, ಯುಕಿಯೋನ ನೋಡ್ತೀವಿ. ಇನ್ನು ಇದರಲ್ಲಿ ನಾವು ಕೇಬಲ್, ರಸಲ್, ಡಾಮಿನೋ, ವ್ಯಾನಿಷರ್ ಕಾಣಿಸಿಲ್ಲ. ಈ ಮೂವಿಯಲ್ಲಿ ಡಾಮಿನೋ ಕಾಣಿಸ್ಕೊಳ್ಳೋದು ಕನ್ಫರ್ಮ್ ಆಗಿದೆ. ಇನ್ನು ಕೇಬಲ್ ಮತ್ತು ರಸಲ್ ಕಾಣಿಸ್ಕೊಳ್ಳೋದು ಡೌಟೆ. ಮೇ ಬಿ ಇಲ್ಲಿ ಕೇಬಲ್ ರಸಲ್ನ ಕರ್ಕೊಂಡು ಅವನ ಟೈಮ್ ಲೈನ್ಗೆ ಹೋಗಿರಬಹುದು. ಆ್ಯಂಡ್ ಇಲ್ಲಿ ಏನು ಮಜಾ ಅಂದರೆ ಕೇಬಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವ ಆ್ಯಕ್ಟರ್ ಮಾರ್ವೆಲಲ್ಲಿ ಒಂದು ದೊಡ್ಡ ವಿಲನ್ ಆಗಿದ್ದ. ಆ್ಯಂಡ್ ಅದು ಬೇರೆ ಯಾರೂ ಅಲ್ಲ, ಥ್ಯಾನೋಸ್. ಸೊ ಈ ಮೂವಿಯಲ್ಲಿ ಏನಾದರೂ ಡೆಡ್ಪೂಲ್ ಥ್ಯಾನೋಸ್ನ ನೋಡಿ 4th ವಾಲ್ ಬ್ರೇಕ್ ಮಾಡಿ ಇವನೇ ನನ್ನ ಸೇವ್ ಮಾಡಿದ್ದು ಅಂತ ಏನಾದರೂ ಫನ್ ಮಾಡಬಹುದು. ಸೊ ವೇಡ್ ವಿಲ್ಸನ್ ಅವ್ನ ಬರ್ಡೇ ಮಾಡ್ಕೊತಿರುವಾಗ ಯಾರೋ ಬಂದು ಡೋರ್ ನಾಕ್ ಮಾಡ್ತಾರೆ. ಆ್ಯಂಡ್ ಹೋಗಿ ನೋಡಿದ್ರೆ ಅದು TVA ಅವರು. ಸೊ TVA ಯಾರು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಲೋಕಿ ಸೀಸನ್ 1 ಮತ್ತು ಸೀಸನ್ 2 ನೋಡಿರಬೇಕು. ನೋಡಿಲ್ವಾ? ವರಿ ಮಾಡ್ಕೊಬೇಡಿ, ನಾನು ಇದ್ದೀನಿ. ಸೊ TVA ಅಂದರೆ ಟೈಮ್ ವೇರಿಯನ್ಸ್ ಅಥಾರಿಟಿ ಅಂತ. ಸೊ ಇವರು ಟೈಮ್ ಮತ್ತು ಸ್ಪೇಸಿಂದ ಆಚೆ ಇರ್ತಾರೆ. ಆ್ಯಂಡ್ ಇವ್ರ ಕೆಲಸ ಬಂದು ನಮ್ಮ ಯೂನಿವರ್ಸಲ್ಲಿ ಎಲ್ಲ ಕರೆಕ್ಟಾಗಿ ಟೈಮ್ ಫ್ಲೋ ಆಗಂಗೆ ನೋಡ್ಕೊಳ್ಳೋದು. ಏನಾದರೂ ಯಾರಾದರೂ ಬ್ರಾಂಚ್ ಲೈನ್ನ ಕ್ರಿಯೇಟ್ ಮಾಡಿದ್ರೆ ಅವನ್ನ TVAಗೆ ಕರ್ಕೊಂಡೋಗಿ ಆ ಬ್ರಾಂಚ್ ಲೈನ್ನ ಪ್ರೂವ್ ಮಾಡೋದು. ಆ್ಯಂಡ್ TVAನ ಮೊದಲು ಹೆಡ್ ಬಂದು ಹಿ ಹೂ ರಿಮೈನ್ಸ್ ಅಂದರೆ ಕ್ಯಾಂಗ್ನ ಒಂದು ಮೇನ್ ವೇರಿಯಂಟ್. ಆದರೆ ಈಗ TVA ಅವರು ಎಷ್ಟು ಬೇಕಾದರೂ ಬ್ರಾಂಚ್ ಟೈಮ್ ಲೈನ್ ಆಗಾಗ ಬಿಡ್ತಾರೆ, ಆದರೆ ಇನ್ಕರ್ಷನ್ ಆಗದಿರಂಗೆ ನೋಡ್ಕೊತಿದ್ದಾರೆ. ಸೊ ಈಗ ಇದಕ್ಕೂ ಡೆಡ್ಪೂಲ್ಗೂ ಏನು ಸಂಬಂಧ? ಸೊ ಡೆಡ್ಪೂಲ್ 2 ಮೂವಿಯ ಎಂಡ್ ಕ್ರೆಡಿಟ್ಸಲ್ಲಿ ಡೆಡ್ಪೂಲ್ ಕೇಬಲ್ನ ಟೈಮ್ ಟ್ರಾವೆಲಿಂಗ್ ಡಿವೈಸ್ ಎತ್ಕೊಂಡು ಟೈಮ್ ಲೈನ್ ಚೇಂಜ್ ಮಾಡ್ದ ಹಿಂದೆ ಮುಂದೆ ಹೋಗಿ. ಸೊ ಇದರಿಂದ ಡೆಡ್ಪೂಲ್ ಇರೋ ಯೂನಿವರ್ಸ್ ಇನ್ಕರ್ಷನ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ TVA ಅವರು ಡೆಡ್ಪೂಲ್ನ TVAಗೆ ಹಾಕೊಂಡು ಹೋದ್ರು. ಸೊ ಈ ಇನ್ಕರ್ಷನ್ ಅಂದರೆ ಒಂದು ಯೂನಿವರ್ಸ್ ಮತ್ತು ಇನ್ನೊಂದು ಯೂನಿವರ್ಸ್ ಕೊಲೈಡ್ ಆಗಿ 2 ಯೂನಿವರ್ಸ್ ಕೂಡ ಡೆಸ್ಟ್ರಾಯ್ ಆಗೋದು. ಸೊ ಒಂದು ನೀವಿಲ್ಲಿ ಅಬ್ಸರ್ವ್ ಮಾಡಿ, ಲೋಕಿ ಸೀರೀಸಲ್ಲಿ ನಾವು ನೋಡಿರುವ TVA ಮತ್ತು ಅವರ ಕಾಸ್ಟ್ಯೂಮ್ಗೂ ಇಲ್ಲಿ ಇರುವ TVA ಕಾಸ್ಟ್ಯೂಮ್ಗೂ ತುಂಬ ಡಿಫ್ರೆನ್ಸ್ ಇದೆ. ಜೊತೆಗೆ ಅಲ್ಲಿರೋ ವರ್ಕರ್ಸ್ ಕೂಡ ಎಲ್ಲ ಹೊಸಬ್ರು ಇದ್ದಾರೆ. ಸೊ ಇಲ್ಲಿ 2 ಪಾಸಿಬಿಲಿಟೀಸ್ ಇದೆ. ಸೊ ಒಂದು, ಈ TVA ನಮ್ಮ ಯೂನಿವರ್ಸ್ದೇ ಅಲ್ಲ. ಸೊ ಲೋಕಿ ಸೀರೀಸಲ್ಲಿ ನಾವು ನೋಡ್ತೀವಿ ಯಾವುದೆಲ್ಲ ಬ್ರಾಂಚ್ ಲೈನ್ ಕ್ರಿಯೇಟ್ ಆಗುತ್ತೋ ಆ ಬ್ರಾಂಚ್ ಯೂನಿವರ್ಸ್
ಅರ್ತ್ 616-XYZ ಅಲ್ಲಿರುತ್ತೆ. ಆದರೆ ಡೆಡ್ಪೂಲ್ ಇರೋದು ಫಾಕ್ಸ್ ಯೂನಿವರ್ಸ್ ಅಲ್ಲಿ. ಅವನ ಯೂನಿವರ್ಸ್ ಅಲ್ಲಿ ಅವೆಂಜರ್ಸೇ ಇಲ್ಲ, ಅದ್ರ ಬದಲು ಎಕ್ಸ್ಮೆನ್ ಇದ್ದಾರೆ. ಸೊ ಇದರಿಂದ ಮೇ ಬಿ ಈ ಟಿವಿಯೇ ಬೇರೆ ಯೂನಿವರ್ಸ್ ಇರಬಹುದು, ಅಥವಾ ಲೋಕಿ ಸೀಸನ್ 2 ಅಲ್ಲಿ ಲೋಕಿ ಎಲ್ಲರಿಗೂ ಫ್ರೀ ವಿಲ್ ಕೊಟ್ಟಿರೋ ಕಾರಣ ಟಿವಿಯೇ ಅಲ್ಲಿರೋ ಎಲ್ಲ ಎಂಪ್ಲಾಯಿ ಕೂಡ ಅವ್ರ ಲೈಫ್ ಎಂಜಾಯ್ ಮಾಡೋಕ್ಕೆ ಹೋಗಿ ಎಲ್ಲ ನ್ಯೂ ವರ್ಕರ್ ನೋಡಬಹುದು. ಆ್ಯಂಡ್ ನನಗನ್ಸೋ ಪ್ರಕಾರ ಮಾರ್ವೆಲ್ ಅವರು ಆಡಿಯನ್ಸ್ಗೆ ತುಂಬ ಕಾಂಪ್ಲಿಕೇಟ್ ಆಗಬಾರ್ದು ಅಂತ ಮೇ ಬಿ ಒಂದೇ ಟಿವಿಯನ್ನು ತೋರಿಸಬಹುದು ಆ್ಯಂಡ್ ಅದೇ ಟಿವಿಯನ್ನು ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ನೋಡಬಹುದು. ಸೊ ಇವರು ವೇಡ್ ವಿಲ್ಸನ್ನ ಟಿವಿಗೆ ಕರ್ಕೊಂಡು ಹೋಗಿ ಆಗ ನಾವು ವೇಡ್ ವಿಲ್ಸನ್ ಯಾವುದೋ ಒಂದು ಟಿವಿ ರೂಮಲ್ಲಿ ಇರೋದು ನೋಡ್ತೀವಿ. ಆ್ಯಂಡ್ ಈ ಹೊಸ ಕ್ಯಾರೆಕ್ಟರ್ ಬಂದು ಪ್ಯಾರಾಡಾಕ್ಸ್ ಅಂತ. ಆ್ಯಂಡ್ ರೂಮರ್ಸ್ ಪ್ರಕಾರ ಇವನು ಮೋಬಿಯಸ್ನ ಫ್ಯೂಚರ್ ವರ್ಷನ್ ಅಂತೆ, ಆದರೆ ಇನ್ನೂ ಕನ್ಫರ್ಮ್ ಇಲ್ಲ. ಸೊ ಪ್ಯಾರಾಡಾಕ್ಸ್ ಇಲ್ಲಿ ವೇಡ್ ವಿಲ್ಸನ್ನ ಟಿವಿಯ ಜಾಗ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾನೆ. ಆ್ಯಂಡ್ ಇಲ್ಲಿ ನಮಗೆ ಕನ್ಫರ್ಮೇಷನ್ ಸಿಗುತ್ತೆ ಈ ಮೂವಿ ಯಾವ ಯೂನಿವರ್ಸ್ ನಡೆಯೋದು ಅಂತ. ಸೊ ಈ ಸೀನ್ ಬ್ಯಾಕ್ಗ್ರೌಂಡ್ ಅಬ್ಸರ್ವ್ ಮಾಡಿ ನಾವಿಲ್ಲಿ ಎಗ್ಡ್ರಾಸಿಲ್ ಟ್ರೀನ ಹಾರಿಜಾಂಟಲ್ ನೋಡ್ತೀವಿ. ಸೊ ಆ ಟೆಂಪೋರಲ್ ಲೂಮ್ನ ನೋಡಿ ನೀವು ಅಬ್ಸರ್ವ್ ಮಾಡಿ ಎಲ್ಲರಿಗೂ ಫ್ರೀ ವಿಲ್ ಕೊಟ್ಟಿರೋ ಕಾರಣ ಅದಕ್ಕೆ ಅಲ್ಲಿ ನಾವು ಮಲ್ಟಿಪಲ್ ಬ್ರಾಂಚಸ್ ನೋಡ್ತಿರೋದು. ಆ್ಯಂಡ್ ಸೊ ಇಲ್ಲಿ ಸೇಮ್ ಲೋಕಿ ಥರನೇ ಡೆಡ್ಪೂಲ್ನ ಕೂಡ ಟಿವಿ ಅವರು ಪ್ರೂವ್ ಮಾಡಲ್ಲ, ಅದ್ರ ಬದಲು ನಮ್ಮ ಜೊತೆನೇ ವರ್ಕ್ ಮಾಡು ಅಂತ ಕೇಳ್ತಾರೆ. ಸೊ ನನಗಿಲ್ಲಿ ಏನು ಅರ್ಥ ಆಗಿಲ್ಲ ಅಂದರೆ ಫಾಕ್ಸ್ ಯೂನಿವರ್ಸಲ್ಲಿರೋ ಡೆಡ್ಪೂಲ್ ಟಿವಿಗೆ ಬಂದು ಅಲ್ಲಿ ಪ್ಯಾರಾಡಾಕ್ಸ್ ಅರ್ತ್ 616 ಯೂನಿವರ್ಸ್ನ ಅವೆಂಜರ್ಸ್ ಟೀಮ್ ತೋರಿಸ್ತಾನೆ. ಸೊ ಇಲ್ಲಿ ಒಂದು ಡೆಡ್ಪೂಲ್ಗೆ ಅವೆಂಜರ್ಸ್ ಯಾರು ಅಂತಲೇ ಗೊತ್ತಿರಲ್ಲ, ಯಾಕಂದರೆ ಅವ್ನ ಯೂನಿವರ್ಸಲ್ಲಿ ಅವೆಂಜರ್ಸ್ ಟೀಮೇ ಇಲ್ಲ. ಆದರೆ ಫೋರ್ತ್ ವಾಲ್ ಬ್ರೇಕ್ ಮಾಡಿ ಅವೆಂಜರ್ಸ್ ಬಗ್ಗೆ ಮತ್ತು MCU ಬಗ್ಗೆ ಕಾಮಿಡಿ ಮಾಡಿದ್ದಾನೆ, ಆದರೂ ಸಹ ಡೆಡ್ಪೂಲ್ಗೆ ಅವೆಂಜರ್ಸ್ ಟೀಮ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಮೇ ಬಿ ಇಲ್ಲಿ ಫಾಕ್ಸ್ ಯೂನಿವರ್ಸ್ ಇನ್ಕರ್ಷನಿಂದ ಡೆಸ್ಟ್ರಾಯ್ ಆಗಬಹುದು. ಸೊ ಇದರಿಂದ ಟಿವಿ ಅವರು ಡೆಡ್ಪೂಲ್ಗೆ ನೀನು ನನಗೆ ಒಂದು ಕೆಲಸ ಮಾಡಿಕೊಟ್ರೆ ನಾನು ನಿನ್ನ ಈ ಅರ್ತ್ 616 ಯೂನಿವರ್ಸ್ಗೆ ಕಳಿಸಿ ನಿನ್ನ ಈ ಅವೆಂಜರ್ಸ್ ಟೀಮ್ಗೆ ಜಾಯ್ನ್ ಮಾಡಿಕೊಡ್ತೀನಿ ಅಂತ ಹೇಳಿರಬಹುದು. ಸೊ ಅದಕ್ಕೆ ಇಲ್ಲಿ ಪ್ಯಾರಾಡಾಕ್ಸ್ ವೇಡ್ ವಿಲ್ಸನ್ಗೆ ಹೇಳ್ತಾನೆ, ವೇಡ್ ನೀನು ತುಂಬ ಸ್ಪೆಷಲ್, ಇವಾಗ ನಿನ್ಗೊಂದು ಚಾನ್ಸ್ ಇದೆ ಹೀರೋ ಆಗೋಕ್ಕೆ ಹೀರೋಸ್ ಜೊತೆಗೆ. ಆ್ಯಂಡ್ ಆಗ ನಾವು ಟಿವಿಯ ಸ್ಕ್ರೀನಲ್ಲಿ ಕೆಲವಾರು ಅರ್ತ್ 616ನ ಫುಟೇಜ್ ನೋಡ್ತೀವಿ. ಆ್ಯಂಡ್ ಅದರಲ್ಲಿ ನಾವು ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್, ಥಾರ್ ರಾಗ್ನರಾಕ್, ಇನ್ನು ಕೆಳಗಡೆ ನಾವು ಡೆಡ್ಪೂಲ್ 1 ಮೂವಿಯ ಎಂಡ್ ಕ್ರೆಡಿಟ್ ಸೀನ್ ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ಕ್ಯಾಪ್ಟನ್ ಅಮೆರಿಕಾ ವಿಂಟರ್ ಸೋಲ್ಜರ್ ಮೂವಿಯ ಫುಟೇಜ್ ಕೂಡ ನೋಡ್ತೀವಿ. ಆ್ಯಂಡ್ ಲಿಟ್ರಲಿ ಈ ಸೀನಲ್ಲಿ ವೇಡ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾಗೆ ಸೆಲ್ಯೂಟ್ ಮಾಡ್ತಾನೆ. ಆ್ಯಂಡ್ ನಾನು ನನ್ನ ಹಳೆಯ ವಿಡಿಯೋಲಿ ಹೇಳಿದ್ದೆ ದಟ್ ಡೆಡ್ಪೂಲ್ ಫೋರ್ತ್ ವಾಲ್ ಬ್ರೇಕ್ ಮಾಡಿ ಕ್ಯಾಪ್ಟನ್ ಅಮೆರಿಕಾ ಬಗ್ಗೆ ಏನಾದರೂ ಫನ್ ಮಾಡಬಹುದು ಅಂತ. ಆ್ಯಂಡ್ ನಿಜ ಆಗೋ ಥರ ಇದೆ. ಸೊ ಮೇ ಬಿ ಇಲ್ಲಿ ಡೆಡ್ಪೂಲ್ ಒಪ್ಕೊತಾನೆ ಟಿವಿಯ ಜೊತೆ ಕೆಲಸ ಮಾಡೋಕ್ಕೆ. ಆ್ಯಂಡ್ ಒಪ್ಕೊಂಡು ನೆಕ್ಸ್ಟ್ ಮೊಮೆಂಟಲ್ಲೇ ನಾವು ನೋಡ್ತೀವಿ ಡೆಡ್ಪೂಲ್ ಟಿವಿ ಏಜೆಂಟ್ಸ್ನ ಸಾಯಿಸೋದನ್ನ. ಆ್ಯಂಡ್ ದಿಸ್ ಈಸ್ ವಾಟ್ ಡೆಡ್ಪೂಲ್ ಈಸ್. ಅವ್ನು ಬೇರೆಯವ್ರಿಗೆಲ್ಲ ಕೆಲಸ ಮಾಡಲ್ಲ. ಸೊ ಇಲ್ಲಿ ಡೆಡ್ಪೂಲ್ ಏನು ಮಾಡ್ತಾನಂದರೆ ಟಿವಿಯೇ ಟೈಮ್ ಟ್ರಾವೆಲಿಂಗ್ ಡಿವೈಸ್ ಎತ್ಕೊಂಡು ಮಲ್ಟಿವರ್ಸ್ ಟ್ರಾವೆಲ್ ಮಾಡ್ತಾನೆ. ಸೊ ಇಲ್ಲಿ ಡೆಡ್ಪೂಲ್ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್ ಸೀನ್ ನೋಡಿದ್ರಿಂದ ಏನಾದರೂ ಅವನು ಅವೆಂಜರ್ಸ್ನ ಮೀಟ್ ಆಗಬೇಕು ಅಂತ ಈ ಜಾಗಕ್ಕೆ ಹೋಗಿರಬಹುದಾ? ಯಾಕಂದರೆ ಈ ಫೈಟ್ ಸೀನ್ನ ಅಬ್ಸರ್ವ್ ಮಾಡಿ ತುಂಬಾ ಸಿಮಿಲರ್ ಆಗಿದೆ ಬ್ಯಾಕ್ಗ್ರೌಂಡಲ್ಲಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಡೆಡ್ಪೂಲ್ ಅವೆಂಜರ್ಸ್ 1 ಮೂವಿಗೆ ಹೋಗಬಹುದು ಅಂತ. ಪರವಾಗಿಲ್ಲ, ಏನೋ ಒಂದು. ನಾನಂತೂ ಇಡೀ ಅವೆಂಜರ್ಸ್ ಟೀಮ್ ಜೊತೆ ಡೆಡ್ಪೂಲ್ ಇರೋದನ್ನ ನೋಡಿದ್ರೆ ಸಾಕು. ನನಗನ್ಸೋ ಪ್ರಕಾರ ಜಸ್ಟು ಒಂದೆರಡು ಸೀನ್ಗೋಸ್ಕರ ಎಲ್ಲಾನು ಕರ್ಕೊಂಡು ಬರಲ್ಲ ಅನಿಸುತ್ತೆ. ಮೇ ಬಿ ಕೆಲವೊಂದು ಡಿಲೀಟೆಡ್ ಸೀನ್ಸಲ್ಲಿ ಡೆಡ್ಪೂಲ್ನ ಆ್ಯಡ್ ಮಾಡಿ ತೋರಿಸಬಹುದು. ಸೊ ಇಲ್ಲಿ ಡೆಡ್ಪೂಲ್ ನೆಕ್ಸಸ್ ಇವೆಂಟ್ ಕ್ರಿಯೇಟ್ ಮಾಡ್ತಿದ್ದಾನೆ ಅಂತ ಟಿವಿ ಏಜೆಂಟ್ಸ್ ಅವರು ಪ್ರೂವ್ ಮಾಡೋಕ್ಕೆ ಬಂದಿರಬಹುದು. ಅಥವಾ ನನಗೆ ಇನ್ನೊಂದು ಅನಿಸಿದೆ ದಟ್ ಈ ಪ್ಲೇಸ್ನ ನಾವು ಎಕ್ಸ್ಮೆನ್ ಮೂವಿಲಿ ನೋಡಿರಬಹುದು. ಮೇ ಬಿ ಇಲ್ಲಿ ಡೆಡ್ಪೂಲ್ ಲೋಗನ್ನ ಅವನ ಟೀಮ್ಗೆ ಜಾಯ್ನ್ ಆಗಬೇಕು ಅಂತ ಕರೆಯಕ್ಕೆ ಹೋಗಿರಬಹುದು. ಸೊ ಇಲ್ಲಿ ವೇಡ್ ವಿಲ್ಸನ್ ಹೇಳ್ತಾನೆ, ನಿನ್ನ ಈ ಸಿನಿಮ್ಯಾಟಿಕ್ ಯೂನಿವರ್ಸ್ ಈಗ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ, ನಾನೀಗ ಮಾರ್ವೆಲ್ನ ಜೀಸಸ್ ಆಗ್ತೀನಿ ಅಂತ. ಒಂದು ಕಡೆ ನಮ್ಮ ಲೋಕಿ ಗಾಡ್ ಆಫ್ ಮಲ್ಟಿವರ್ಸ್ ಆದರೆ ಇನ್ನೊಂದು ಕಡೆ ನಮ್ಮ ಡೆಡ್ಪೂಲ್ ಗಾಡ್ ಆಫ್ ಮಾರ್ವೆಲ್ ಆಗ್ತಿದ್ದಾನೆ. ಆ್ಯಂಡ್ ಇದ್ರ ಬಗ್ಗೆ ಮಾರ್ವೆಲ್ ಜಪಾನ್ ಅವರು ಮೊದಲೇ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿದ್ರು ದಟ್ ಡೆಡ್ಪೂಲ್ 3 ಮೂವಿಯಲ್ಲಿ ಡೆಡ್ಪೂಲ್ ಇಡೀ MCU ಹಿಸ್ಟ್ರಿನ ಚೇಂಜ್ ಮಾಡ್ತಾನೆ ಅಂತ.
ಆ್ಯಂಡ್ ಈ ಮೂವಿಯಲ್ಲಿ ಅದೇ ಕೂಡ ಆಗೋದು. ಆ್ಯಂಡ್ ಈ ಸೀನ್ ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಈ ಸೀನಲ್ಲಿ ಈ ಮೂವಿಯ ವಿಲನ್ ಯಾರು ಅಂತ ಗೊತ್ತಾಗುತ್ತೆ. ಸೊ ಈ ಸೀನಲ್ಲಿ ಒಬ್ಬ ಬೋಡ ವೀಲ್ ಚೇರಲ್ಲಿ ಕುತ್ಕೊಂಡು ಬರ್ತಿರೋದನ್ನ ನೋಡ್ತೀವಿ. ಸೊ ಬೋಡ ವೀಲ್ ಚೇರ್ ಅಂದರೆ ನಮಗೊಬ್ಬನೇ ಜ್ಞಾಪಕ ಆಗೋದು, ಅದು ಬಂದು ಪ್ರೊಫೆಸರ್ ಎಕ್ಸ್. ಸೊ ಪ್ರೊಫೆಸರ್ ಎಕ್ಸ್ ಈ ಮೂವಿಯಲ್ಲಿ ಬರೋದು ನಿಜ, ಆದರೆ ಇದು ಪ್ರೊಫೆಸರ್ ಎಕ್ಸ್ ಅಲ್ಲ, ಅವನ ತಂಗಿಯಾದ ಕಸಾಂಡ್ರಾ ನೋವಾ. ಸೊ ಇವಳು ಯಾರು, ಇವಳ ಪವರ್ಸ್ ಏನು, ಅದ್ರ ಬಗ್ಗೆ ಎಲ್ಲಾನು ಕೂಡ ಬೇರೆ ವಿಡಿಯೋ ಮಾತಾಡೋಣ. ಸೊ ನೀವಿಲ್ಲಿ ಕಸಾಂಡ್ರಾ ನೋವಾ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಒಂಥರ ಫುಲ್ ಡೆಸ್ಟ್ರಾಯ್ ಆಗಿರೋ ಥರ ಇದೆ. ಸೊ ಮೇ ಬಿ ಕಸಾಂಡ್ರಾ ನೋವಾ ಇರೋ ಯೂನಿವರ್ಸ್ ಕಂಪ್ಲೀಟ್ ಆಗಿ ಎಕ್ಸ್ಮೆನ್ ಅಂದರೆ ಮ್ಯೂಟೆಂಟ್ಸ್ ರೂಲ್ ಮಾಡ್ತಿರಬಹುದು. ಸೊ ಕಾಮಿಕ್ಸಲ್ಲಿ ಅಲ್ಟಿಮೇಟಮ್ ಅನ್ನೋ ಕಾಮಿಕ್ ಬುಕ್ಕಲ್ಲಿ ಮ್ಯಾಗ್ನಿಟೋ ಮತ್ತು ಪ್ರೊಫೆಸರ್ ಎಕ್ಸ್ ಇಬ್ಬರು ಜೊತೆಗೆ ಅವರಿರೋ ಯೂನಿವರ್ಸ್ನ ರೂಲ್ ಮಾಡ್ತಾರೆ. ಆದರೆ ಮುಂದೆ ಮ್ಯಾಗ್ನಿಟೋ ಪ್ರೊಫೆಸರ್ ಎಕ್ಸ್ನು ಸಾಯಿಸಿ ಅವನೇ ಇಡೀ ಯೂನಿವರ್ಸ್ನ ಟೇಕ್ ಓವರ್ ತಗೊತಾನೆ. ಸೊ ಇಲ್ಲೂ ಕೂಡ ಅದೇ ಆಗಿರಬಹುದು, ಆದರೆ ಇಲ್ಲಿ ಮ್ಯಾಗ್ನಿಟೋ ಬದಲು ಕಸಾಂಡ್ರಾ ನೋವಾ ಇಡೀ ಯೂನಿವರ್ಸ್ನ ರೂಲ್ ಮಾಡ್ತಿರಬಹುದು. ಸೊ ಇಲ್ಲಿ TV ಅವರು ಹೋಗೋಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಇವನ್ನ ಸಾಯಿಸಿ ಕಳಿಸ್ತಾರೆ. ಸೊ ಅದಕ್ಕೆ ಇಲ್ಲಿ TV ಅವರು ಡೆಡ್ಪೂಲ್ ಮತ್ತು ವಾಲ್ವರಿನ್ನ ಕಳಿಸ್ಬಹುದು. ಸೊ ಆಗ್ಲಿಂದ ಬರೀ ಡೆಡ್ಪೂಲ್ ಬಗ್ಗೆನೇ ಮಾತಾಡ್ಕೊಂಡಿದ್ದೀವಿ. ಸೊ ಈಗ ನಮ್ಮ ವಾಲ್ವರಿನ್ ಬಗ್ಗೆ ಕೂಡ ಮಾತಾಡೋಣ. ಸೊ ಈಗಲೂ ನಿಮ್ಗೆಲ್ಲಾಗೂ ಡೌಟ್ ಇರಬಹುದು ವಾಲ್ವರಿನ್ ಹೇಗೆ ಬಂದ ಅಂತ. ಆ್ಯಂಡ್ ಇದ್ರ ಬಗ್ಗೆ ಹ್ಯೂ ಜಾಕ್ಮನ್ ಅವರೇ ಈ ಮೂವಿ ಶೂಟಿಂಗ್ ಆಗೋಕ್ಕೂ ಮುಂಚೆನೇ ಕನ್ಫರ್ಮ್ ಮಾಡಿದ್ರು ದಟ್ ಲೋಗನ್ ಮೂವಿಯಲ್ಲಿ ಸತ್ತಿರುವ ವಾಲ್ವರಿನ್ ಮತ್ತೆ ಬರಲ್ಲ ಅಂತ. ಆ ಸ್ಟೋರಿ ಆರ್ಕ್ನ ಏನು ಕೂಡ ಚೇಂಜಸ್ ಮಾಡಲ್ಲ ಅಂತ ಕನ್ಫರ್ಮ್ ಮಾಡಿದ್ರು. ಸೊ ಆಗಿದ್ರೆ ನಾವು ಈ ಮೂವಿಯಲ್ಲಿ ನೋಡೋ ವಾಲ್ವರಿನ್ ಒಂದು ವೇರಿಯಂಟ್ ಆಗಿರಬಹುದು. ಆ್ಯಂಡ್ ಈ ವಾಲ್ವರಿನ್ ವೇರಿಯಂಟ್ ಡೆಡ್ಪೂಲ್ಗೆ TVಯಲ್ಲಿ ಸಿಗಬಹುದು. ಸೊ ರಿಪೋರ್ಟ್ಸ್ ಪ್ರಕಾರ ವಾಲ್ವರಿನ್ TVA ಜೈಲಲ್ಲಿ ಇರ್ತಾನೆ, ಆ್ಯಂಡ್ ಅದೇ ಜಾಗಕ್ಕೆ ಡೆಡ್ಪೂಲ್ ಕೂಡ ಬರ್ತಾನೆ. ಆ್ಯಂಡ್ ಆಗ ಇಬ್ಬರು ಒಟ್ಟಿಗೆ TVಯಿಂದ ಆಚೆ ಬಂದು ಮಲ್ಟಿವರ್ಸ್ ಟ್ರಾವೆಲ್ ಆಗ್ತಾರೆ. ಸೊ ಈ ಸೀನಲ್ಲಿ ಡೆಡ್ಪೂಲ್ ಒಂದು ಕ್ಯಾಸಿನೋ ಪಬ್ಗೆ ಹೋಗ್ತಾನೆ, ಆ್ಯಂಡ್ ಅಲ್ಲಿ ಒಬ್ಬ ವೈಟ್ ಬ್ಲೇಸರ್ ಹಾಕ್ಕೊಂಡು ಕ್ಯಾಸಿನೋ ಆಡ್ತಿರ್ತಾನೆ. ಆ್ಯಂಡ್ ಏ ಸ್ಟೈಲಲ್ಲೇ ಗೊತ್ತಾಗತ್ತೆ ಅದು ಯಾರು ಅಂತ. ಆ್ಯಂಡ್ ಅದು ಬೇರೆ ಯಾರು ಅಲ್ಲ, ವಾಲ್ವರಿನ್. ಆ್ಯಂಡ್ ನೀವು ಅಂದ್ಕೊಂಡಿರೋ ಥರ ಹ್ಯೂ ಜಾಕ್ಮನ್ನ ವಾಲ್ವರಿನ್ ವೇರಿಯಂಟ್ ಅಲ್ಲ ಇದು. ಈ ವಾಲ್ವರಿನ್ ಬಂದು ಹ್ಯಾರಿ ಪಾಟರ್ ಮೂವಿಯ ಹೀರೋ ಆದ ಡೇನಿಯಲ್ ರ್ಯಾಡ್ಕ್ಲಿಫ್ನ ವಾಲ್ವರಿನ್ ಆಗಿರ್ತಾನೆ. ಸೊ ಈ ರಿಪೋರ್ಟ್ ಮೊದಲೇ ಬಂದಿತ್ತು ದಟ್ ಡೇನಿಯಲ್ ರ್ಯಾಡ್ಕ್ಲಿಫ್ ಅವರು ಡೆಡ್ಪೂಲ್ 3 ಮೂವಿಯಲ್ಲಿ ಯಾವುದೋ ಒಂದು ಸೀಕ್ರೆಟ್ ರೋಲ್ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಅದೆಲ್ಲರಿಗೂ ಗೊತ್ತಿತ್ತು ಯಾವ ರೋಲು ಅಂತ. ಸೊ ಕಾಮಿಕ್ಸಲ್ಲಿ ಈ ಕ್ಯಾರೆಕ್ಟರ್ ಬಂದು ಪ್ಯಾಚ್ ವಾಲ್ವರಿನ್ ಅಂತ. ಆ್ಯಂಡ್ ಈ ಜಾಗ ನಿಮಗೆ ಗೊತ್ತೇ ಇರುತ್ತೆ, ಇದು ಬಂದು ಮ್ಯಾಡ್ರಪೋರ್. ಸೊ ಇಲ್ಲೇ ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ನಡೆಯೋದು. ಆ್ಯಂಡ್ ವಾಲ್ವರಿನ್ಗೆ ಇದು ಅವನ ಫೇವ್ರೇಟ್ ಪ್ಲೇಸ್ ಆಗಿರುತ್ತೆ. ವಾಲ್ವರಿನ್ ಯಾವಾಗ ನೋಡಿದ್ರು ಮ್ಯಾಡ್ರಪೋರಲ್ಲೇ ಇರ್ತಾನೆ. ಸೊ ಈ ಮಿಷನ್ಗೆ ಕಳ್ಸೋಕ್ಕೆ ಡೆಡ್ಪೂಲ್ನ ಯಾರೋ ಕಂಪ್ಲೀಟಾಗಿ ರೆಡಿ ಮಾಡ್ತಾರೆ. ಡೆಡ್ಪೂಲ್ ಲೋಗೋ ಇರುವ ಬೆಲ್ಟ್ ಎಲ್ಲ ನೋಡ್ತೀವಿ. ಆ್ಯಂಡ್ ಕೊನೆಯದಾಗಿ ಡೆಡ್ಪೂಲ್ನ ಒಂದು ಹೊಸ ಸೂಟ್ ನೋಡ್ತೀವಿ, ತುಂಬ ಬ್ರೈಟ್ ಆಗಿರುತ್ತೆ ಈ ಸೂಟ್. ಆ್ಯಂಡ್ ನೆಕ್ಸ್ಟ್ ಸೀನಲ್ಲಿ ನಾವು ಡೆಡ್ಪೂಲ್ನ ವಾಯ್ಡಲ್ಲಿ ಇರೋದು ನೋಡ್ತೀವಿ. ಸೊ ಈ ವಾಯ್ಡ್ ಜಾಗ ಬಂದು TVಯಲ್ಲಿ ಯಾರ್ಯಾರು ಪ್ರೂನ್ ಆಗ್ತಾರೋ ಅವರು ವಾಯ್ಡ್ಗೆ ಹೋಗ್ತಾರೆ. ಅದಷ್ಟೇ ಅಲ್ಲ, ಡೆಸ್ಟ್ರಾಯ್ಡ್ ಯೂನಿವರ್ಸ್ ಇನ್ನು ಎಲ್ಲನೂ ಕೂಡ ವಾಯ್ಡ್ಗೆ ಹೋಗೋದು. ಸೊ ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ನಾವು 20th ಸೆಂಚುರಿ ಫಾಕ್ಸ್ ಲೋಗೋ ನೋಡ್ತೀವಿ. ಸೊ ಆಗಿದ್ರೆ ಮೇ ಬಿ ಡೆಡ್ಪೂಲ್ ಇದ್ದಿದ್ದ ಯೂನಿವರ್ಸ್ ಇನ್ಕರ್ಷನಿಂದ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿರಬಹುದು. ಆ್ಯಂಡ್ ಇವೆಲ್ಲ ಫೈಟ್ ಸೀನ್ಸ್ ನೋಡೋಕ್ಕೂ ನಿಜಕ್ಕೂ ಮಸ್ತಾಗಿತ್ತು. ಒಂದು ಪ್ರಾಪರ್ 18+ ಮೂವಿ ಆಗೋ ಥರ ನಂಬಿಕೆ ಕೊಟ್ಟಿದ್ದಾರೆ, ಎಕೋ ಸೀರೀಸ್ ಥರ ಅಲ್ಲ. ಆ್ಯಂಡ್ ಈ ಸೀನ್ ಮೇ ಬಿ ಥಾರ್ ರಾಗ್ನರಾಕಲ್ಲಿ ನಡಿಬಹುದು. ಆ್ಯಂಡ್ ಮುಂದೆ ಕೆಲವೊಂದು ಫುಟೇಜಸಲ್ಲಿ ಫೈಟ್ ಸೀನ್ಸ್ ನೋಡ್ತೀವಿ ವಾಯ್ಡಲ್ಲಿ ನಡೆಯೋದು. ಆ್ಯಂಡ್ ಈ ಸೀನಲ್ಲಿ ಕನ್ಫರ್ಮ್ ಆಗುತ್ತೆ ದಟ್ ಇದು ವಾಯ್ಡೇ ಅಂತ. ಯಾಕಂದರೆ ಒಬ್ಬ TVA ಏಜೆಂಟ್ ಹ್ಯಾಂಡ್ ಕಫಿಂದ ಲಾಕ್ ಆಗಿರುತ್ತೆ. ಆ್ಯಂಡ್ ಸಡನ್ ಆಗಿ ಅದೇನೋ ಬಂದು ಅವನು ಎತ್ಕೊಂಡು ಹೋಗುತ್ತೆ. ಸೊ ನೀವಿಲ್ಲಿ ಪಾಸ್ ಮಾಡಿ ನೋಡಿದ್ರೆ ಅದೇನೋ ಒಂದು ಸ್ಮೋಕ್ ಥರ ಕಾಣಿಸುತ್ತೆ. ಆ್ಯಂಡ್ ಅದು ಬೇರೆ ಯಾರು ಅಲ್ಲ, ಅಲಾಯತ್. ಸೊ ಅಲಾಯತ್ ವಾಯ್ಡ್ ಇರೋದು ಅಂತ ನಾವು ಲೋಕಿ ಸೀರೀಸಲ್ಲಿ ನೋಡಿದ್ದೀವಿ. ಇನ್ನು ನಾವು ಈ ಟೀಸರಲ್ಲಿ ವಾಲ್ವರಿನ್ನ ವೇರಿಯಂಟ್ ನೋಡಿದ್ದೀವಿ, ಆದರೆ ಡೆಡ್ಪೂಲ್ನ ಯಾವುದೇ ವೇರಿಯಂಟ್ ನೋಡೇ ಇಲ್ಲ ಅಂತ ಅನ್ಕೊಬೇಡಿ. ಯಾಕಂದರೆ ಮಾರ್ವೆಲ್ ಅವರು ಡೆಡ್ಪೂಲ್ನ ಇನ್ನೊಂದು ವೇರಿಯಂಟ್ ತೋರಿಸಿದ್ದಾರೆ. ಸೊ ನೀವು ಈ ಸೀನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಡೆಡ್ಪೂಲ್ UZ ಇಟ್ಕೊಂಡು ಶೂಟ್ ಮಾಡ್ತಿದ್ದಾನೆ. ಸೊ ಒಂದು ಡೆಡ್ಪೂಲ್ ಯಾವತ್ತೂ UZ ಗನ್ನ ಯೂಸ್ ಮಾಡಲ್ಲ. ಜೊತೆಗೆ ಆ ಗ್ಲೌಸ್ನ ನೋಡಿ, ಈ ಗ್ಲೌಸ್ಗೂ ನಾವು ಆಗಲೇ ನೋಡಿರೋ ಸೂಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಯಾರಿರ್ಬೋದು ಇದು ಅಂದರೆ ಬೇರೆ ಯಾರೂ ಅಲ್ಲ, ಲೇಡಿ ಡೆಡ್ಪೂಲ್. ಸೊ ರೂಮರ್ಸ್ ಇತ್ತು ದಟ್ ಈ ಕ್ಯಾರೆಕ್ಟರ್ನ ಅಮೇರಿಕನ್ ಸಿಂಗರ್ ಆದ ಟೈಲರ್ ಸ್ವಿಫ್ಟ್ ಅವರು ಪ್ಲೇ ಮಾಡೋ ಚಾನ್ಸ್ ಇದೆ ಅಂತ. ಆದರೆ ನನಗನ್ಸೋ ಪ್ರಕಾರ ಅವರು ಈ ಮೂವಿಯಲ್ಲಿ ಡ್ಯಾಸ್ಲರ್ ಕ್ಯಾರೆಕ್ಟರ್ ಪ್ಲೇ ಮಾಡಬಹುದು. ಆಗಿದ್ರೆ
ಲೇಡಿ ಡೆಡ್ಪುಲ್ ಕ್ಯಾರೆಕ್ಟರ್ನ ಯಾರು ಪ್ಲೇ ಮಾಡಬಹುದು? ಸೊ ಡೆಡ್ಪುಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿರುವ ಆ್ಯಕ್ಟರ್ ಆದ ರಯಾನ್ ರೆನಾಲ್ಡ್ಸ್ ಅವರ ಧರ್ಮ ಪತ್ನಿಯಾದ ಬ್ಲೇಕ್ ಲೈವ್ಲಿ ಅವರೇ ಈ ಮೂವಿಯಲ್ಲಿ ಲೇಡಿ ಡೆಡ್ಪುಲ್ ಆಗಿ ಕಾಣಿಸ್ಕೊಬಹುದು. ಸೊ ಆಫ್ ಸ್ಕ್ರೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಆನ್ ಸ್ಕ್ರೀನ್ ಡೆಡ್ಪುಲ್ ಆ್ಯಂಡ್ ಲೇಡಿ ಡೆಡ್ಪುಲ್. ಇನ್ನು ಈ ಸೀನಲ್ಲಿ ನಾವು ಎಕ್ಸ್ಮೆನ್ 2 ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದ ಪೈರೋನ ನೋಡ್ತೀವಿ. ಇನ್ನು ಈ ಟೀಸರ್ನ ಎಂಡಲ್ಲಿ ಡೆಡ್ಪುಲ್ ಎಲ್ಲರ ಹತ್ರ ಒಡ್ಸ್ಕೊಂಡು ಬಿದ್ದಿರ್ತಾನೆ ಆ್ಯಂಡ್ ಆಗ ಒಂದು ಶ್ಯಾಡೋ ನೋಡ್ತೀವಿ. ಆ ಕ್ಲಾಸ್ ಓಪನ್ ಆಗುತ್ತೆ. ಸೊ ಇಲ್ಲೇ ಗೊತ್ತಾಗುತ್ತೆ ಇದು ವಾಲ್ವರಿನ್ ಅಂತ. ಆ್ಯಂಡ್ ಈ ವಾಲ್ವರಿನ್ ನಮ್ಮ ಜಾಕ್ಮ್ಯಾನ್ನ ವಾಲ್ವರಿನ್. ಆದರೆ ಇಲ್ಲಿ ಅವನು ಡೆಡ್ಪುಲ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿಲ್ಲ, ಅವನ ಹೊಡಿಯೋಕೆ ಹೋಗ್ತಿದ್ದಾನೆ. ಸೊ ಈ ಮೂವಿಯಲ್ಲಿ ನಾವು ಡೆಡ್ಪುಲ್ ವರ್ಸಸ್ ವಾಲ್ವರಿನ್ ಫೈಟ್ ಸೀನ್ಸ್ ನೋಡ್ತೀವಿ. ಡೆಡ್ಪುಲ್ ಹೇಗಂದರೆ ವಾಲ್ವರಿನೇ ನನ್ನ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿರ್ತಾನೆ, ಆದರೆ ವಾಲ್ವರಿನ್ ಪ್ರತಿ ಸತಿ ಅವನ ಸಾಯಿಸೋಕ್ಕೆ ಹೋಗ್ತಿರ್ತಾನೆ. ಸೊ ಇದೊಂಥರ ಕಾಮಿಡಿ ವೈಲೆನ್ಸ್ ಫ್ರೆಂಡ್ಶಿಪ್ ಅನ್ಬಹುದು. ಆದರೆ ಇದಲ್ಲ ಮಜಾ. ಸೊ ಈ ಸೀನ್ ಲೆಫ್ಟಲ್ಲಿ ಒಂದು ಪೇಪರ್ ಬಿದ್ದಿದೆ ಆ್ಯಂಡ್ ಅದನ್ನ ನೀವು ಕ್ಲೀನಾಗಿ ಝೂಮ್ ಮಾಡಿ ನೋಡಿ. ಅಲ್ಲಿ ನೀವು ಡಾಕ್ಟರ್ ಡೂಮ್ನ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಯ ಇಶ್ಯೂ 5 ಕಾಮಿಕ್ಸ್ ನೋಡ್ತೀವಿ. ಸೊ ನಮಗೆ ಗೊತ್ತು ದಟ್ ಈ ಮೂವಿ ಡೈರೆಕ್ಟ್ ಆಗಿ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಗೆ ಕನೆಕ್ಟ್ ಆಗುತ್ತೆ ಅಂತ. ಜೊತೆಗೆ ಈಗ ನಡೀತಿರುವ ಕ್ಯಾಂಗ್ ಕೇಸ್ ನೋಡಿ ಮೇ ಬಿ ಮಾರ್ವೆಲ್ ಅವರು ಡಾಕ್ಟರ್ ಡೂಮ್ನ ತರೋ ಟೀಸ್ ಕೊಟ್ಟಿರಬಹುದಾ? ಸೊ ಏನೇ ಆಗಲಿ ಈ ಮೂವಿ ಅಂತೂ ಒಂದು ಮಾಸ್ಟರ್ ಪೀಸ್ ಆಗೋದು ಕನ್ಫರ್ಮ್. ಸೊ ನಿಮಗೆ ಈ ಟೀಸರ್ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನೀವೇನಾದರೂ ಅಬ್ಸರ್ವ್ ಮಾಡಿದ್ರಾ ಅಥವಾ ನಿಮಗೇನೋ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.